ಕೇವಲ ಅರ್ಧ ಗಂಟೆಯ ಮಳೆ ಬೆಂಗಳೂರಿನಲ್ಲಿ 7 ಕುಟುಂಬಗಳನ್ನು ಬೀದಿಗೆ ತಂದಿದೆ. ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಆ ಒಂದು ಗೋಡೆ ಇಷ್ಟೊಂದು ಜನರ ಪ್ರಾಣ ತೆಗೆಯುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಬುಧವಾರ ಸಂಜೆ ಸುರಿದ ಭೀಕರ ಮಳೆ ಮತ್ತು ಗಾಳಿಗೆ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ. ಮಳೆಯಿಂದ ಬಚಾವಾಗಲು ಗೋಡೆಯ ಪಕ್ಕ ನಿಂತಿದ್ದ 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 6 ವರ್ಷದ ಮಗು ಕೂಡ ಸೇರಿದೆ. ತನ್ನ ಹುಟ್ಟುಹಬ್ಬಕ್ಕೆ ಬಟ್ಟೆ ತೆಗೆದುಕೊಳ್ಳಲು ಬಂದಿದ್ದ ಮಗು ಹೆಣವಾಗಿ ಮನೆಗೆ ಮರಳಿದೆ. ಆಸ್ಪತ್ರೆಯ ಒಳಗಡೆ ನಡೆಯುತ್ತಿದ್ದ ಕಾಮಗಾರಿಯ ಮಣ್ಣನ್ನು ಇದೇ ಗೋಡೆಯ ಪಕ್ಕದಲ್ಲಿ ರಾಶಿ ಹಾಕಲಾಗಿತ್ತು. ಮಳೆ ಬಂದಾಗ ಆ ಮಣ್ಣಿನ ಒತ್ತಡಕ್ಕೆ ಗೋಡೆ ಕುಸಿದಿದೆ ಎನ್ನಲಾಗಿದೆ. ಇದು ಪ್ರಕೃತಿ ವಿಕೋಪವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ? ಕಾಮೆಂಟ್ ಮಾಡಿ. ಸರ್ಕಾರ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಒಬ್ಬ ಇಂಜಿನಿಯರ್ ಅನ್ನು ಸಸ್ಪೆಂಡ್ ಕೂಡ ಮಾಡಿದೆ. ಆದರೆ ಹೋದ ಜೀವಗಳು ವಾಪಸ್ ಬರುತ್ತವಾ? ಬೆಂಗಳೂರಿನ ಇಂತಹ ಹಳೆಯ ಗೋಡೆಗಳ ಬಗ್ಗೆ ಇನ್ನಾದರೂ ಎಚ್ಚರ ವಹಿಸಬೇಕಾಗಿದೆ. ಮಳೆಗಾಲದಲ್ಲಿ ಹಳೆಯ ಕಟ್ಟಡ ಮತ್ತು ಗೋಡೆಗಳ ಹತ್ತಿರ ನಿಲ್ಲುವ ಮುನ್ನ ಎಚ್ಚರವಾಗಿರಿ. ಈ ವಿಡಿಯೋವನ್ನು ನಿಮ್ಮವರಿಗೆ ಶೇರ್ ಮಾಡಿ.